ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಏಳುವಾಗ ನಾರಾಯಣನನ್ನು ಸ್ಮರಣ ಮಾಡ್ಕೋತ ಎದ್ವಿ. ಮಲಗಿಕೊಳ್ಳುವಾಗ ಪದ್ಮನಾಭನನ್ನು ಸ್ಮರಣೆ ಮಾಡಿದ್ವಿ. ಪ್ರಾತಃ ಕಾಲದಲ್ಲಿ ಎದ್ದು ಕೂಡಲೇ ನಮ್ಮ ದೇಹದ ಮಲಿನವನ್ನು ಹೊರಗೆ ಹಾಕುವಾಗ ಅಪಾನಾಂತರ್ಗತನಾದ ಕೇಶವನನ್ನು ಸ್ಮರಣೆ ಮಾಡಿದ್ವಿ. ಮೃತ್ತಿಕಾ ಶೌಚ ಮೈ ಕೈ ಕಾಲುಗಳಿಗೆಲ್ಲ ಶುದ್ಧವಾಗಿ ನೀರಿನಿಂದ ಮತ್ತು ಸೋಪ್ ಮಣ್ಣು ಇತ್ಯಾದಿಗಳಿಂದ ಸ್ವಚ್ಛ ಮಾಡಿಕೊಳ್ಳುವಾಗ ತ್ರಿವಿಕ್ರಮ ರೂಪಿ ಪರಮಾತ್ಮನನ್ನು ಸ್ಮರಣೆ ಮಾಡಿದ್ವಿ. ಹಲ್ಲು ತಿಕ್ಕುವಾಗ ಹರಿಯನ್ನು ಸ್ಮರಣೆ ಮಾಡಿದ್ವಿ. ಅದಾದಮೇಲೆ ಮುಖ ತೊಳಿಬೇಕು. ನೆಕ್ಸ್ಟ್ ಅದಾದಮೇಲೆ ಹಲ್ಲು ಉಜ್ಜೋದಾದಮೇಲೆ ಮುಖ ತೊಳಿದ್ವಿ. ಮುಖ ತೊಳೆಯುವಾಗ ಮಾಧವನನ್ನು ಸ್ಮರಣೆ ಮಾಡು ಅಂತ ಹೇಳ್ತಾರೆ. ಇಷ್ಟು ಅದ್ಭುತವಾದ ಚಿಂತನೆ ಕೊಟ್ಟದ್ದು ನೋಡಿ. ಮಾಧವ ಎಂಬ ಶಬ್ದಕ್ಕೆ ಅರ್ಥ ಏನು ಗೊತ್ತನ? ಮುಖ ತೊಳೆಯೋದು ಅಂತಂದರೆ ಏನು? ನಮ್ಮ ಎಲ್ಲರೂ ಸ್ವಲ್ಪ ಮುಖನ ತೊಳ್ಕೊಂಬವ್ರ ನಿದ್ದೆ ಅಂತಾರೆ. ನಿದ್ದೆಯಲ್ಲಿರುವುದು ಅಜ್ಞಾನ. ಮುಖ ಎಚ್ಚರಿಕೆ, ಚೆನ್ನಾಗಿ ಎಚ್ಚರಿಕೆ ಬರುವುದು ಅಂದರೆ ಜ್ಞಾನ. ಯಾವಾಗ ನಮ್ಮ ವಾಡಿಕೆ ಇದೆ ನಮ್ಮಲ್ಲಿ, ನೀವು ಸ್ವಲ್ಪ ನಿದ್ದೆ ಮಬ್ಬು ಹೋಗ್ಬೇಕಾದ್ರೆ ಮುಖ ತೊಳ್ಕೊಂಬ ಅಂತಂತಾರೆ. ಸೊ ಆಗಾಗ ಡ್ರೈವ್ ಮಾಡ್ತಕ್ಕಂಥ ಡ್ರೈವರ್ಸ್ ಕೂಡ ಏನು ಮಾಡ್ತಾರೆ, ಸ್ವಲ್ಪ ನಿದ್ದೆ ಬಂತು ಅಂದರೆ ಹೋಗಿ ಕೆಳಗಿಳಿದು ಕಾರಿನಿಂದ ಮುಖ ತೊಳ್ಕೊಂಬರ್ತಾರೆ. ಮುಖ ತೊಳ್ಕೊಂಡು ಬಂದು ಕೂಡಲೇ ಸ್ವಚ್ಛತೆ ಬರ್ತದೆ, ನಿದ್ದೆ ಹೋಗ್ತದೆ. ನಿದ್ದೆ ಎನ್ನುವುದು ಅಜ್ಞಾನ, ಎಚ್ಚರಿಕೆ ಅನ್ನುವುದು ಜ್ಞಾನ. ಈ ಅಜ್ಞಾನದಿಂದ ಜ್ಞಾನ ಯಾವಾಗ ಸ್ವಲ್ಪ ಮುಖ ತೊಳ್ಕೊಂಡು ಕೂಡಲೇ ಮುಖದಲ್ಲಿ ಒಂದು ಕಾಂತಿ ಬರ್ತಾರೆ, ಪೂರ್ಣ ಎಚ್ಚರಿಕೆ ಬರ್ತಾರೆ. ಎಚ್ಚರಿಕೆ ಬಂತು ಅಂದರೆ ಮುಖದಲ್ಲಿ ಒಂದು ಕಾಂತಿ ಬರ್ತಾರೆ. ಸೊ ಇಂಥ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಒಂದು ರೀತಿಯಿಂದ ಜ್ಞಾನಕ್ಕೆ ಉನ್ನಾಹವನ್ನು ಕೊಡ್ತಕ್ಕಂಥ ಮುಖ ತೊಳೆಯುವ ಕರ್ಮ ಏನದಲ್ಲ, ಇದನ್ನು ಬರೇ ಮಾಡಬೇಡ. ಇದರಲ್ಲಿ ಮಾಧವನನ್ನು ಸ್ಮರಿಸು. ಯಾಕೆ ಮಾಧವನನ್ನು ಸ್ಮರಿಸಬೇಕು? ಮಾಧವ ಅಂತಂದರೆ ಮಾ ಅಂದರೆ ಲಕ್ಷ್ಮಿ, ಧವ ಅಂದರೆ ಅವಳಿಗೆ ಗಂಡ, ಅವನಿಗೆ ಮಾಧವ ಅಂತಾರೆ. ಇನ್ನೊಂದು ಅರ್ಥ ಇದೆ, ಮಾ ಅಂದರೆ ಜ್ಞಾನ, ಜ್ಞಾನಕ್ಕೆ ಧವ ಒಡೆಯ ಅಂದರೆ ಜ್ಞಾನವನ್ನು ಪ್ರೇರಣೆ ಮಾಡುವವನು. ಜ್ಞಾನ ಇದ್ದರೆ ಕಾಂತಿ ಇರ್ತದೆ, ಜ್ಞಾನ ಇಲ್ಲ ಅಜ್ಞಾನ ಇತ್ತು ಅಂದರೆ ಅವ್ನು ನೋಡಿದ ದಡ್ಡ ಕಂಡಾಗ ಆಗ್ತಾನೆ ನಮಗೆ. ಇವರೇನು ನೋಡಿದರೆ ಭಾಳ ಪಂಡಿತರಿದ್ದಾಗಿದ್ದಾರೆ ಅಂದುಬಿಡ್ತಾರೆ. ಅಂದರೆ ಮುಖದ ಮೇಲೆ ಜ್ಞಾನದ ಕಳೆ ಗೊತ್ತಾಗಿಬಿಡ್ತದೆ, ಅಜ್ಞಾನದ ಕಳೆ ಕೂಡ ಮುಖದ ಮೇಲೆ ಗೊತ್ತಾಗಿಬಿಡ್ತದೆ. ಸೊ ಮಾಧವ ಅಂದರೆ ಜ್ಞಾನವನ್ನು ಕೊಡ್ತಕ್ಕಂಥ ಪರಬ್ರಹ್ಮ, ಜ್ಞಾನವನ್ನು ಕೊಡ್ತಕ್ಕಂಥ, ಅದಕ್ಕೆ ಒಡೆಯನಾಗಿರ್ತಕ್ಕಂಥ, ಜ್ಞಾನಕ್ಕೆ ಒಡೆಯ, ಜ್ಞಾನವನ್ನು ಕೊಡುವವನು ಅವನೇ ಮಾಧವ. ಇಂಥ ಮಾಧವನನ್ನು ಮುಖ ತೊಳೆಯುವಾಗ ಸ್ಮರಣೆ ಮಾಡು. ಯಾಕೆ ಮುಖ ತೊಳೆಯುವುದು ಅಂದರೆ ಎಚ್ಚರಿಕೆ ತಂದುಕೊಳ್ಳುವುದು. ಎಚ್ಚರಿಕೆ ತಂದುಕೊಳ್ಳುವುದು ಅಂದರೆ ಜ್ಞಾನವನ್ನು ಚೆನ್ನಾಗಿ ಪಡೆಯುವುದು ಅಂತ ಅರ್ಥ. ಸ್ಪಷ್ಟವಾಗಿ ಅಲ್ಲಿವರೆಗೆ ಒಂಥರ ಮಬ್ಬಿದ್ದಾಗಿರ್ತಾನೆ, ನಿದ್ದೆಯ ಮಬ್ಬಿರ್ತದೆ. ಆ ನಿದ್ದೆಯ ಮಬ್ಬು ಅಂದರೆ ಅಜ್ಞಾನ. ಅದು ಹೋಗಬೇಕಾದರೆ ಮುಖ ತೊಳಿಬೇಕು. ಮುಖ ತೊಳೆದ್ರೆ ಏನಾಗ್ತದೆ ಅಂದರೆ ಸ್ವಚ್ಛತೆ ಬರ್ತದೆ, ಕೆಂಪು ಬರ್ತದೆ, ಮತ್ತು ಆ ಅಜ್ಞಾನದ ಅಂದರೆ ನಿದ್ದೆಯ ಮಬ್ಬು ಹೋಗ್ತದೆ, ಜ್ಞಾನ ಬರ್ತದೆ. ಈ ಜ್ಞಾನಕ್ಕೆ ಪ್ರತಿರೂಪವಾದ ಮುಖ ತೊಳೆಯುವಿಕೆ ಅಂತಕ್ಕಂಥ ಕರ್ಮ ಮಾಡುವಾಗ ನಿನ್ನಲ್ಲಿ ಜ್ಞಾನ ಬರುವುದಾಗಲಿ, ನಿನ್ನ ಮುಖದಲ್ಲಿ ಕಾಂತಿ ಬರುವುದಾಗಲಿ ಯಾರಿಂದ ಬರ್ತದೆ ಗೊತ್ತಾ? ನಿನ್ನಿಂದ ನಿಂಗೆ ಬರ್ತಾ ಅಂತ ತಿಳ್ಕೊಬೇಡ. ಎಲ್ಲ ಕಡೆ ಅಸ್ವಾತಂತ್ರ್ಯ ಚಿಂತನೆ ಬರಬೇಕು. ಇವರು ದಾಸರ ಉದ್ದೇಶ ಇಷ್ಟೇ, ಜ್ಞಾನಿಗಳ ಉದ್ದೇಶ ಇಷ್ಟೇ. ಏನು ಕರ್ಮ ಮಾಡಬೇಕಾದರೂ ಕೂಡ ಅಲ್ಲಿ ಭಗವಂತನನ್ನು ಸ್ಮರಣೆ ಮಾಡು. ಯಾಕೆ ಭಗವಂತನನ್ನು ಸ್ಮರಣೆ ಮಾಡಬೇಕಂದ್ರೆ, ನೀನು ಮಾಡ್ತಾ ಇಲ್ಲ, ನನ್ನಿಂದ ಇದು ಆಗ್ತಾ ಇಲ್ಲ, ಭಗವಂತನಿಂದ ಇದು ಆಗ್ತದೆ ಎನ್ನುವ ಪ್ರಜ್ಞೆನಿಗೆ ಎಚ್ಚರಿಕೆ ಯಾವಾಗಲೂ ಮೂಡ್ತಾರೆ. ಮುಖ ತೊಳೆಯುವ ಕಾರ್ಯಕ್ರಮ ಕೂಡ ನಾನು ಮಾಡ್ತಾ ಇಲ್ಲ, ಮುಖ ತೊಳೆಯುವುದರಿಂದ ನನಗೆ ನಿದ್ದೆಯ ಮಬ್ಬು ಹೋಗ್ತಾ ಇದಲ್ಲ, ಅದು ನನ್ನಿಂದ ಆಗ್ತಾ ಇಲ್ಲ. ಅದರಿಂದ ಮುಖದಲ್ಲಿ ಒಂದು ಕಾಂತಿ ಬರ್ತದಲ್ಲ, ಅದು ನನ್ನಿಂದ ಆಗ್ತಾ ಇಲ್ಲ. ಮತ್ತು ಆ ಮುಖದಲ್ಲಿ ಕಾಂತಿ ಬಂದು ಜ್ಞಾನದ ಬೆಳವಣಿಗೆ, ಜ್ಞಾನದ ಬೆಳಕೊಂಬುದು ಏನು ಬರ್ತದಲ್ಲ, ಅದು ಕೂಡ ನನ್ನಿಂದ ಆಗ್ತಾ ಇಲ್ಲ. ಮತ್ತು ಯಾರಿಂದ? ಮಾಧವನಿಂದ ಆಗ್ತದೆ. ಯಾಕೆ? ಮಾ ಅಂದರೆ ಜ್ಞಾನ, ಆ ಜ್ಞಾನಕ್ಕೆ ಧವ ಅಂದರೆ ಒಡೆಯ. ಒಡೆಯ ಅಂದರೂ ಒಂದೇ, ಸ್ವಾಮಿ ಅಂದರೂ ಒಂದೇ, ಅದಕ್ಕೆ ಪ್ರೇರಕ ಅಂತಂದರೂ ಒಂದೇ. ಅದೇ ಅರ್ಥದಲ್ಲಿ ಪರ್ಯವಸಾನ ಆಗ್ತಕ್ಕಂಥದ್ದು. ಸೊ ಮಾಧವನಾಮಕ ಪರಮಾತ್ಮ ಜ್ಞಾನಕ್ಕೆ ಅಭಿಮಾನಿಯಾಗಿ, ಜ್ಞಾನಕ್ಕೆ ನಿಯಂತನಾಗಿ, ಜ್ಞಾನಕ್ಕೆ ಒಡೆಯರಾಗಿರ್ತಕ್ಕಂಥ ಪರಬ್ರಹ್ಮನಿಂದ ನನ್ನಲ್ಲಿರುವ ಮುಖದ ಕಾಂತಿ ಬೆಳೀತು, ನನ್ನಲ್ಲಿರುವ ಮಬ್ಬು ಹೋಯಿತು, ನಿದ್ದೆಯ ಮಬ್ಬು ಹೋಯಿತು, ನನ್ನಲ್ಲಿರುವ ಜ್ಞಾನ ಬೆಳಕಿಗೆ ಬಂತು, ಬೆಳಕಾಯಿತು ಎನ್ನುವ ಚಿಂತನೆ ನಿಂಗೆ ಬರಬೇಕಾದರೆ ಎದ್ದು ಕೂಡಲೇ ಮಲಮೂತ್ರ ವಿಸರ್ಜನಾದಿಗಳಾದ ಮೇಲೆ, ಮೃತ್ತಿಕಾ ಶೌಚಾದಿಗಳ ಮುಗಿದ ಮೇಲೆ ಸ್ವಚ್ಛವಾಗಿ ಮುಖ ಮಾರ್ಜನೆ ಮಾಡಿಕೋ, ಮುಖವನ್ನು ತೊಳಕೋ ಅಂತ ಸ್ಪಷ್ಟ ಮಾಡಿದ್ದಾರೆ. ಇಂಥ ಮುಖ ತೊಳೆಯುವಾಗ ಮಾಧವನನ್ನು ಸ್ಮರಣೆ ಮಾಡಿದರೆ ನಮ್ಮ ಜನ್ಮ ಧನ್ಯ ಆಗ್ತದೆ ಅಂತ ಹೇಳ್ತಾ ಮುಂದೆ
ಆಕಳಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಾರೆ. ನೆಕ್ಸ್ಟ್ ಮಾಡಬೇಕಾದ್ರೆ ಎಷ್ಟು ಅದ್ಭುತವಾದ ಚಿಂತನೆ ನೋಡ್ರಿ. ಎಲ್ಲ ದೇವತೆಗಳನ್ನು ನೀನು ನೋಡಲಿಕ್ಕಾಗೋಲ್ಲ. ನಿನ್ನ ಮನೆಯಲ್ಲಿ, ನಿನ್ನ ದೇವರ ಮನೆಯಲ್ಲಿ ಒಂದು 4, 12, 24 ಸಾಲಿಗ್ರಾಮಗಳಿರ್ತಾವೆ. ಆ 24 ಸಾಲಿಗ್ರಾಮಗಳಿದ್ದಾಗ 24 ಭಗವದ್ ರೂಪಗಳಿರ್ತಾವೆ. ಇನ್ನು ಸಾಮಾನ್ಯವಾಗಿ ಶಂಖ ಇರ್ತಾರೆ, ಲಕ್ಷ್ಮಿ ಇರ್ತಾಳೆ, ಲಕ್ಷ್ಮಿಯ ಪ್ರತಿಮಾ. ಶಂಖ ಅಂದರೆ ಲಕ್ಷ್ಮಿಯ ಪ್ರತಿಮಾ ಇರ್ತಾರೆ. ಇನ್ನು ಹನುಮಂತ ದೇವರ ವಿಗ್ರಹ ಇಟ್ಕೊಂಡಿರ್ತೀವಿ. ಗರುಡ, ಕೆಲವರು ಮನೆಯಲ್ಲಿ ಗರುಡ, ಶೇಷ, ರುದ್ರರು ಇಟ್ಕೊಂಡಿರ್ತಾರೆ. ಆಮೇಲೆ ಗುರುಗಳ ಪ್ರತೀಕವಾಗಿ 1, 2 ಬೃಂದಾವನ ಇಟ್ಕೊಂಡಿರ್ತೀವಿ. ಇಷ್ಟಕ್ಕಿಂತ ಮೇಲೆ ಏನು ಇಟ್ಕೊಂಡಿರ್ತೀವಿ ಯಾರಾದರೂ ಕೂಡ. ಅವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇಟ್ಕೊಂಡಿರ್ಬೋದು, ದೊಡ್ಡ ಇಟ್ಕೊಂಡಿರ್ಬೋದು, ಸಣ್ಣದು ಇಟ್ಕೊಂಡಿರ್ಬೋದು. ಎಲ್ಲರ ಮನೆಯಲ್ಲಿ ಕೂಡ ಸಾಮಾನ್ಯವಾಗಿ ಒಂದು 4-5 ಸಾಲಿಗ್ರಾಮ, ಒಂದು ಸುದರ್ಶನ, ಆಮೇಲೆ ವಿಷ್ಣುಪಾದ, ಆ ನಂತರದಲ್ಲಿ ಒಂದು ಪ್ರತಿಮೆ, ಯಾವುದೋ ಒಂದು ವಿಷ್ಣುವಿನ ಪ್ರತಿಮೆ, ಆಮೇಲೆ ಶಂಖ, ಹನುಮಂತ ದೇವರು, ಒಂದು ಬೃಂದಾವನ, ಯಾವುದೋ ಬೃಂದಾವನ, ವಿದ್ಯಾಮಾನ್ಯರದೋ ಇನ್ನೊಬ್ಬರದೋ ಯಾರ್ದೋ ತಮ್ಮ ಗುರುಗಳು, ತಮಗೆ ಇಷ್ಟವಾದ ಗುರುಗಳು. ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೆ ಇಷ್ಟವಾದ ಗುರುಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇಟ್ಕೊಡ್ತಾರೆ. ಇಷ್ಟಕ್ಕಿಂತ ಜಾರಿ ಇರೋದಿಲ್ಲ. ಸೊ ನೀವು ಬಂದು ದೇವರು, ಅದು ಕೂಡ ಏನು ಮಾಡಿರ್ತೀವಿ, ದೇವರು ಪೆಟ್ಟಿಗೆಯಲ್ಲಿ ಕಟ್ಟಿ ಇಟ್ಟುಬಿಟ್ಟಿರ್ತೀವಿ. ಅದರ ಮೇಲೆ ಕಾಣಿಸುವಂತೆ ಇಟ್ಟಿರೋದಿಲ್ಲ. ಕೆಲವರು ಮನೆಯಲ್ಲಿ ತೆಗೆದಿಟ್ಟಿರ್ತಾರೆ. ನೀನು ದೇವರ ಮನೆಗೆ ಬಂದು ನಮಸ್ಕಾರ ಮಾಡಿದ ಕೂಡಲೇ ನಿಮಗೆ ಕಾಣಿಸುವ ಭಗವದ್ ರೂಪಗಳನ್ನು ಇಷ್ಟಕ್ಕಿಂತ ಜಾಸ್ತಿ ಕಾಣೋದಿಲ್ಲ. ಆದರೆ ಎಲ್ಲ ದೇವತೆಗಳ ಸನ್ನಿಧಾನವನ್ನು, 33 ಕೋಟಿ ದೇವತೆಗಳ ಸನ್ನಿಧಾನವನ್ನು ಹೊಂದಿ, ಆ 33 ಕೋಟಿ ದೇವತೆಗಳ ಜ್ಞಾಪಕಕ್ಕೆ ತರತಕ್ಕಂಥ ಒಂದು ವಸ್ತು ನಮ್ಮ ಮನೆಯಲ್ಲಿ ಅದ ಅಂದರೆ ಅದು ಆಕಳು. ಅದ ಕಾರಣ ಮೊಟ್ಟ ಮೊದಲು ಮುಖ ತೊಳೆದುಕೊಂಡು ಕೂಡಲೇ ನೇರವಾಗಿ ಎಲ್ಲಿಗೆ ಹೋಗಬೇಕು, ಆಕಳ ಹತ್ರ ಹೋಗಿ ಆಕಳಿಗೆ ನಮಸ್ಕಾರ ಮಾಡು. ಆಕಳಿಗೆ ನಮಸ್ಕಾರ ಮಾಡಿದೆ ಅಂತಂದರೆ ಅದ್ಭುತವಾದ ದಿವ್ಯ ದೇವತೆಗಳ ದರ್ಶನ ಎಲ್ಲ ಆಗ್ತಾರೆ. ಅದೇ ಆಕಳಿಗೆ ನಮ್ಮ ಭಾರತೀಯರು ಕೊಟ್ಟಿರ್ತಕ್ಕಂಥ ಸ್ಥಾನಮಾನ ವಿಶ್ವದಲ್ಲಿ ಯಾವ ದೇಶದ ಜನನೂ ಕೊಟ್ಟಿಲ್ಲ. ಅಷ್ಟು ಅಪೂರ್ವವಾದ ಆಕಳನ್ನು ಒಂದು ತಾಯಿಯನ್ನಾಗಿ ನೋಡ್ತಾರೆ. ಬರೀ ಆಕಳ, ನಿಜವಾಗಿ ಅದು ಸುಮ್ಮನೆ ಆಕಳನ್ನು ತಾಯಿಯನ್ನಾಗಿ ಯಾಕೆ ನೋಡಿದರು, ಅಷ್ಟು ಪವಿತ್ರತೆಯನ್ನು ಅಲ್ಲಿ ಯಾಕೆ ಕಂಡ್ರು ಅಂದರೆ ಅದು ಇಡೀ ದೇಹ ಎಲ್ಲ ಪವಿತ್ರ. ಆಕಳಿನ ಉಸಿರು, ಅದರ ಮುಂದೆ ಹೊರಗೆ ಬರ್ತಕ್ಕಂಥ ಗಾಳಿ ಅದಲ್ಲ, ಅದು ಒಳ್ಳೆ ಪವಿತ್ರವಾಗಿರ್ತಕ್ಕಂಥ ಶುದ್ಧವಾದ ಗಾಳಿ ಬರ್ತಾರೆ. ಅದನ್ನು ಸ್ವೀಕಾರ ಮಾಡಿದರೂ ಕೂಡ ನಮಗೆ ಆರೋಗ್ಯ ಬರ್ತದೆ ಅಂತ. ಇದು ಮೊದಲನೇದು. ಆಕಳಿನ ಹೆಂಡಿ ಅದು ಅಷ್ಟು ಅಪೂರ್ವವಾಗಿರ್ತಕ್ಕಂಥದ್ದು. ಅದಕ್ಕೆ ಆಕಳಿನ ಉಚ್ಚಿ, ಅದನ್ನು ಗೋಮೂತ್ರ ಅಂತಾರೆ. ಗೋಮೂತ್ರ ಅಷ್ಟು ಸೈಂಟಿಫಿಕ್, ಅಂದರೆ ಔಷಧಿ ಗುಣಗಳಿಂದ ಕೂಡಿಕೊಂಡಿರ್ತಕ್ಕ ಆಕಳಿನ ಹೆಂಡಿ, ಆಕಳಿನ ಗೋಮಯ ಅಂತಾರೆ ಅದನ್ನು, ಆಕಳಿನ ಮೂತ್ರ ಅಂದರೆ ಅದು ಉಚ್ಚಿ, ಅವೆರಡು ಕೂಡ ಪೂರ್ಣ ಆರೋಗ್ಯಕರವಾಗಿರ್ತಕ್ಕಂಥ, ಆರೋಗ್ಯಪ್ರದಗಳಾಗಿರ್ತಕ್ಕಂಥ ಔಷಧದ ಗುಣಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಆದ ಕಾರಣವೇ ಎಲ್ಲ ದೇವತೆಗಳು ಆಕಳಿನ ಗೋವಿನ ದೇಹವನ್ನು ಪ್ರವೇಶ ಮಾಡಿಬಿಟ್ರಂತೆ. ಇಡೀ ದೇಹ ತುಂಬ 33 ಕೋಟಿ ದೇವತೆಗಳು ಆ ಆಕಳಿನ ಕೊಂಬಿನಿಂದ ಹಿಡ್ಕೊಂಡು ಪಾದದವರೆಗೆ, ಗೊರಸಿನವರೆಗೆ ಎಲ್ಲ ಕಡೆ ತುಂಬಿಕೊಂಬಿಟ್ರು. ಕೊನೆಗೆ ಲಕ್ಷ್ಮಿ ಬಂದಂತೆ. ಲಕ್ಷ್ಮಿ ಬಂದಾಗ ಅವಳಿಗೆ ಜಾಗನೇ ಸಿಗಲಿಲ್ಲ, ಆಕಳಿನ ದೇಹದಲ್ಲಿ ಜಾಗನೇ ಸಿಗಲಿಲ್ಲ. ಸಿಗದೇ ಇದ್ದಾಗ ಏನು ಎಲ್ಲಿ ಹೋಗಲಿ, ಆಗ ದೇವತೆಗಳೆಲ್ಲ ಹೇಳಿದಮ್ಮ, ಎಲ್ಲ ಕಡೆ ನಾವು ಕೂತ್ಕೊಂಡ್ಬಿಟ್ಟು ಜಾಗ ಇಲ್ಲ, ನೋ ಪ್ಲೇಸ್, ನೋ ಸೀಟ್, ಮತ್ತು ಏನು ನಾನೆಲ್ಲಿರಲಿ, ಈಗ 2 ಜಾಗ ನೋಡುವಂಥದ್ದು. ಯಾವುದು, ಒಂದು ಆಕಳಿನ ಉಚ್ಚಿ, ಆಕಳಿನ ಹೆಂಡಿ ಮಾತ್ರ ಜಾಗ ಇರೋಂದರೆ ಆ 2ರಲ್ಲಿ ಪ್ರವೇಶ ಮಾಡಿದ್ಲಂತೆ ಲಕ್ಷ್ಮಿ. ಆದ ಕಾರಣ ಗೋಮಯ, ಗೋಮೂತ್ರ ಅದರ ದೇಹದ ಚರ್ಮದಕ್ಕಿಂತಲೂ, ಅದರ ಎಲುಬುಗಳಿಗಿಂತಲೂ, ಎಲ್ಲದಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂದರೆ ಆಕಳಿನ ಗೋಮಯ, ಆಕಳಿನ ಗೋಮೂತ್ರ. ಇವೆರಡು ಮಾತ್ರ ಅಲ್ಲ, ಆಕಳಿನ ಹಾಲು, ಆ ಹಾಲಿನಿಂದ ತಯಾರಾಗತಕ್ಕಂಥ ಮೊಸರು, ಅದರಿಂದ ತಯಾರಾಗತಕ್ಕಂಥ ತುಪ್ಪ, ಇವಕ್ಕೆ ಪಂಚಗವ್ಯ ಅಂತಾರೆ. ಆಕಳಿಗೆ ಗೋವಿಗೆ ಸಂಬಂಧಪಟ್ಟ 5 ವಸ್ತುಗಳು ಯಾವುವು, ಅವು ಪಂಚಗವ್ಯಗಳು. ಗೋವಿಗೆ ಸಂಬಂಧಪಟ್ಟ 5 ವಸ್ತುಗಳು ಅವು ಯಾವುವು, ಆಕಳಿನ ಉಚ್ಚಿ, ಆಕಳಿನ ಹೆಂಡಿ, ಆಕಳಿನ ಹಾಲು, ಆಕಳಿನ ಮೊಸರು, ಆಕಳಿನ ತುಪ್ಪ. ಈ 5 ಯಜ್ಞ ಮಾಡ್ತೀವಲ್ಲ, ಯಜ್ಞದಲ್ಲಿ ಏನು ಇಲ್ಲದಿದ್ದರೂ ನಡೀತದೆ. ಕಟ್ಟಿಗೆ ಸಮಿತಿಗಳು ಸಿಕ್ಕಿಲ್ಲ, ಇಲ್ಲ ಧಾನ್ಯಗಳು ಸಿಕ್ಕಿಲ್ಲ, ಅದಕ್ಕೆ ಹಾಕಬೇಕಾದ ಎಳ್ಳು ಮುಂತಾದಗಳು ಸಿಕ್ಕಿಲ್ಲ, ಜೇನುತುಪ್ಪ ಸಿಕ್ಕಿಲ್ಲ, ಚರು ಮಾಡಲಿಕ್ಕಾಗಿಲ್ಲ, ಅನ್ನ ಮಾಡಲಿಕ್ಕಾಗಿಲ್ಲ, ಅದಕ್ಕೆ ಯಾವುದೋ ಒಂದು ಪದಾರ್ಥ ಹಾಕಬೇಕು ಅಂತ ಇರ್ತದೆ, ಆ ಹವಿಸ್ಸು, ಅದು ಯಾವುದೂ ಸಿಕ್ಕಿಲ್ಲ. ಯಾವುದು ಸಿಕ್ಕದೇ ಇದ್ದರೂ ಪರವಾಗಿಲ್ಲ, 2 ಕಂಪಲ್ಸರಿ ಬೇಕು. ಯಾವುದು ಗೊತ್ತಾ, ಕಟ್ಟಿಗೆ ಬೇಕು, ಅಗ್ನಿ ಬೇಕು. ಅಗ್ನಿ ಬೇಕು ಅಂತಂದರೆ ಕಟ್ಟಿಗೆ ಬೇಕು. ಆ ಅಗ್ನಿಗೆ ಯಾವುದು ಬೇಕಂದ್ರೆ ತುಪ್ಪ ಬೇಕು.
ಆ ತುಪ್ಪ ಇಲ್ಲದೆ ಇದ್ದರೆ ಅದು ಯಾವ ತುಪ್ಪ ಆಗಬೇಕು? ಆಕಳಿನ ತುಪ್ಪನೇ ಆಗಬೇಕು. ಆಕಳಿನ ತುಪ್ಪಕ್ಕೆ ಆಯುರ್ವೇದದ ಪ್ರಕಾರ ಎಂಥ ಮಾತು ಹೇಳಿದ್ರೆ ಆಯುರ್ವೈರ್ಘೃತಂ ಅಂತೇಳಿ. ಆಕಳಿನ ತುಪ್ಪ ಅಂದರೂ ಒಂದೇ, ಆಯುಷ್ಯ ಅಂದರೂ ಒಂದೇ. ಆಕಳಿನ ಆ ತುಪ್ಪವನ್ನು ನಿತ್ಯದಲ್ಲಿ ಸೇವನೆ ಮಾಡ್ತಕ್ಕಂಥವನಿಗೆ ಆಯು ವೃದ್ಧಿ ಆಗ್ತದೆ, ಅಂದರೆ ಆ ವಯಸ್ಸು ಬೆಳೀತಾ ಹೋಗ್ತದೆ, ಆಯುಷ್ಯ ಕ್ಷೀಣ ಆಗೋದಿಲ್ಲ. ಅದು ಮಾತ್ರ ಅಲ್ಲ, ವೈದ್ಯಶಾಸ್ತ್ರದ ಪ್ರಕಾರ ಆಕಳಿನ ತುಪ್ಪಕ್ಕೆ ಎಂಥ ಪವರ್ ಅದಂದರೆ, ಅಂದರೆ ಇವತ್ತು ನಮಗೆ ಸಿಗ್ತಾ ಇಲ್ಲ, ಎಲ್ಲ ಕಲ್ತಿಯಾಗಿ ಕೂತ್ಕೊಂಡದ. ಅದು ನಿಜವಾದ ಶುದ್ಧವಾದ ಆಕಳಿನ ತುಪ್ಪ ತೊಗೊಂಡ್ರೆ ಕೀಲು ನೋವು ಅಂದರೆ ಎಮಿಕೆಗಳು ಶುದ್ಧವಾಗಿ ಬೆಳೀತಾವಂತೆ. ಅವುಗಳಲ್ಲಿ ಯಾವ ತರಹದ ಲೋಪ ಆಗೋದಿಲ್ಲ. ಕೀಲು ನೋವು ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಬರೋದಿಲ್ಲ. ಆಕಳಿನ ತುಪ್ಪಕ್ಕೆ ಎರಡು ಶಕ್ತಿ. ಒಂದು, ನಮ್ಮ ಎಲುಬುಗಳನ್ನು ಶುದ್ಧ ಮಾಡ್ತದೆ, ಆ ಎಲುಬುಗಳಿಗೆ ಶಕ್ತಿ ಕೊಡ್ತಾರೆ, ಅಲ್ಲಿ ಕೀಳು ನೋವು ಅಂತಕ್ಕಂಥದ್ದು ಬರೋದಿಲ್ಲ. ಆಕಳಿನ ತುಪ್ಪಕ್ಕೆ ಇನ್ನೊಂದು ಶಕ್ತಿ ಯಾವುದು ಅಂದರೆ ಅದ್ಭುತವಾಗಿರ್ತಕ್ಕಂಥದ್ದು ಇದು ಯಾವುದು? ಆಯುರ್ವೃದ್ಧಿ ಮಾಡ್ತಕ್ಕಂಥದ್ದು. ಇದು ಅಲ್ಲದಲೇ ಇನ್ನೂ ಜ್ಞಾನಿಗಳು ಹೇಳುವ ರೀತಿಯಲ್ಲಾದರೆ ಆಕಳಿನ ತುಪ್ಪಕ್ಕೆ ಇನ್ನೊಂದು ಶಕ್ತಿ ಅದೇ, ಸಂತಾನಾಭಿವೃದ್ಧಿಯನ್ನು ಮಾಡ್ತಕ್ಕಂಥ ಶಕ್ತಿ ಆದಂಥದ್ದು. ಆದರೆ ಆಕಳಿನ ತುಪ್ಪ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇಂಥ ಆಕಳಿನ ತುಪ್ಪದಿಂದ ಕೂಡಿದ ಈ ಉಳಿದ ನಾಲ್ಕು ಆಕಳಿನ ಗೋಮೂತ್ರ, ಆಕಳಿನ ಹೆಂಡಿ, ಆಕಳಿನ ಹಾಲು, ಆಕಳಿನ ಮೊಸರು, ಈ 5 ಒಂದು ಪ್ರಮಾಣದಲ್ಲಿ ಬೆರೆಸಬೇಕು. ಬೆರೆಸಿ ಇವಾಗ ಪಂಚಗವ್ಯ ಅಂತ ಮಾಡ್ತಾರೆ. ಆ ಪಂಚಗವ್ಯ ಅಂದರೆ ಇದೆ, ಈ 5 ಪದಾರ್ಥಗಳ ಸಮ್ಮಿಶ್ರಣದಿಂದ ಮಾಡಿರ್ತಕ್ಕಂಥ ಒಂದು ಔಷಧಿ ಅದು. ಈ ಪಂಚಗವ್ಯಕ್ಕೆ ಎಷ್ಟು ಪವರ್ ಅದ ಅಂತಂದರೆ ಅದನ್ನು ಇಷ್ಟ ಬಂದಂತೆ ಮಾಡಬಾರ್ದು. ಶಾಸ್ತ್ರಕಾರರು ಆ ಪದಾರ್ಥಗಳನ್ನು ಕಲಿಸುವಾಗ ಒಂದೊಂದು ಮಂತ್ರ ಹೇಳಿದ್ದಾರೆ. ಆ ಮಂತ್ರ ಹೇಳ್ತಾ ಆ ಮಂತ್ರದಿಂದ ಆಕಳ ಹೆಂಡಿ ಹಾಕಬೇಕಾದರೆ ಗಂಧದ್ವಾರಾಂಧುರಾಧರ್ಷಾಂ ಅಂತಕ್ಕಂಥ ಮಂತ್ರ ಹೇಳಿ ಆಕಳ ಹೆಂಡಿಯನ್ನು ಅದು ಇಷ್ಟೇ ಪ್ರಮಾಣದಲ್ಲಿ ಕಳಿಸ್ಬೇಕು ಅಂತೇಳಿ ಅದನ್ನು ಒಂದು ಚೂರು ಇವಾಗಿನ ಪುರೋಹಿತರು ಏನು ಮಾಡ್ತಾರೆ, ಆಕಳ ಹೆಂಡಿ ಆಕಳ ಉಚ್ಚಿಯನ್ನು ಒಂದು ಸ್ವಲ್ಪ ಹಾಕಿ ಒಂದು 2 ಹನಿ ಹಾಕಿಬಿಟ್ಟು ಆಕಳ ಹಾಲು ಜಗ್ಗಿ ಹಾಕಿ, ಆಕಳ ಮೊಸರು ಜಗ್ಗಿ ಹಾಕಿ, ಆಕಳ ತುಪ್ಪ ಹಾಕಿ ಇದು ಪಂಚಗವ್ಯ ಅಂತಾರೆ. ಅದು ಪಂಚಗವ್ಯ ಅಲ್ಲ. ಆಕಳಿನ ಗೋಮೂತ್ರ, ಆಕಳಿನ ಗೋಮಯ, ಆಕಳಿನ ಹಾಲು, ಆಕಳಿನ ಉಚ್ಚಿ, ಆಕಳಿನ ಮೊಸರು, ತುಪ್ಪ ಇಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಹೇಳಿದ್ದಾರೆ. ಅಷ್ಟು ಹಾಕಿ ಬರೀ ಅದನ್ನು ಕಲಿಸಿಬಿಟ್ರೆ, ಸೌಟ್ಲಿಂದ ಕಲಿಸಿದರೆ ಅದು ಗೋಮಯ ಆಗುವ ಪಂಚಗವ್ಯ ಆಗೋಲ್ಲ. ಅದನ್ನು 100 ದರ್ಭೆಗಳನ್ನು ಕಡಗೋಲಿನಂತೆ ಮಾಡಿ 108 ಸಾರಿ ಗಾಯತ್ರಿ ಮಂತ್ರದಿಂದ ಕಡಿಬೇಕು. ಅದನ್ನು ಕಡಿದ್ರೆ ಅದಕ್ಕೊಂದು ಪವರ್ ಬರ್ತದೆ, ಪೊಟೆನ್ಷಿ ಆಗ್ತದೆ. ಅಂಥ ಪೊಟೆನ್ಷಿಯಿಂದ ಕೂಡಿಕೊಂಡಿರ್ತಕ್ಕಂಥ ಗೋಮಯವನ್ನು ವಾರಕ್ಕೊಮ್ಮೆ, ಕನಿಷ್ಠ 15 ದಿವಸಕ್ಕೊಮ್ಮೆ ಆದರೂ ಅಂದರೆ ದ್ವಾರಿಸಿ ತೊಗೊಂಡ್ರೆ ರೋಗನೇ ಬರೋದಲ್ಲ ಅಂತ ಎಲ್ಲ ವಿಜ್ಞಾನಿಗಳು ಹೇಳ್ತಾರೆ, ದೊಡ್ಡ ದೊಡ್ಡ ಡಾಕ್ಟರ್ಗಳು ಹೇಳ್ತಾರೆ. ಇದರ ಮೇಲೆ ಪರಿಶೋಧನೆ ಮಾಡಿದ್ದಾರೆ. ಆ ಪಂಚಗವ್ಯ, ಭಾರತೀಯರು ಪಂಚಗವ್ಯಕ್ಕೆ ಇಷ್ಟು ಪ್ರಾಶಸ್ತ್ಯ ಯಾಕೆ ಕೊಡ್ತಾರೆ, ಅದರಲ್ಲಿ ಏನು ಪವರ್ ಅದೇ ಅಂತ ನಿರ್ಣಯ ಮಾಡಿ. ಇವತ್ತಂತೂ ಆಯುರ್ವೇದದ ಒಂದು ಔಷಧ ತಯಾರಾಗ್ತದೆ ಅಂದರೆ ಅದರಲ್ಲಿ ತುಳಸಿ ಮತ್ತು ಬಿಲ್ವ, ಆ ನಂತರದಲ್ಲಿ ಆಕಳಿನ ಗೋಮಯ, ಆಕಳಿನ ಗೋಮೂತ್ರ ಇವತ್ಯಂತ ಪ್ರಧಾನವಾಗಿ ಕಲ್ತಿರ್ತಾವೆ. ಇದರಿಂದ ತಯಾರಾದ ಔಷಧಿಗಳು ಮಾನವನ ರೋಗಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥ ಇಂಥ ಅಪೂರ್ವವಾದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂದರೆ ಆಕಳು. ಆ ಆಕಳಿನಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಇರ್ತಾರೆ. ಕಣ್ಣಿನಲ್ಲಿ ಸೂರ್ಯ ಚಂದ್ರರಿರ್ತಾರೆ, ಬ್ರಹ್ಮಾದಿ ದೇವತೆಗಳಿರ್ತಾರೆ. ಆಕಳಿನ ಪ್ರಧಾನವಾಗಿರ್ತಕ್ಕಂಥ ಗೋಮೂತ್ರ ಗೋಮಯದಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ. ಅದಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಅಂದರೆ, ಮನೆಯಲ್ಲಿ ಅಶುದ್ಧಿ ಆಯಿತು ಅಂತಂದರೆ ಗೋಮೂತ್ರದಿಂದ ಗೋಮಯದಿಂದ ಸಾರಿಸಿಬಿಟ್ರೆ ಸಾಕು, ಎಲ್ಲ ರೋಗಾಣುಗಳು. ನಮ್ಮ ಪ್ರಾಚೀನ ಕಾಲದಲ್ಲಿ ಹೆಣ್ಣುಮಕ್ಕಳು, ಈಗೆಲ್ಲ ಹೋಗಿಬಿಟ್ಟದ, ನಮ್ಮ ದುರ್ದೈವ. ಹಿಂದಿನ ಕಾಲದಲ್ಲಿ ಮುಂಜಾನೆ ಎದ್ದು ಕೂಡಲೇ ಹೆಣ್ಣುಮಕ್ಕಳು ಮನೆಯ ಅಂಗಳಕ್ಕೆ ಆಕಳಿನ ಹೆಂಡಿಯಿಂದ ಚಳ್ಳು ಹೊಡಿತಿದ್ರು. ಅಂದರೆ ಆ ಆಕಳಿನ ಹೆಂಡಿಯನ್ನು ಕಲಿಸಿರ್ತಕ್ಕಂಥ ನೀರಿನಿಂದ ಅಂಗಳವನ್ನೆಲ್ಲ ಶುದ್ಧಿ ಮಾಡ್ತಾಯಿದ್ರು, ಅಲ್ಲೆಲ್ಲ ಸಾರಿಸ್ತಾ ಇದ್ರು. ಯಾಕೆ ಸಾರಿಸ್ತಾ ಇದ್ರು ಅಂದರೆ ಅದು ಒಂದು ರೀತಿಯಿಂದ ಬ್ಲಾಟಿಂಗ್ ಪವರ್ ಹೊಂದಿರತಕ್ಕಂಥದ್ದು. ಎಲ್ಲಾದರೂ ಹೊರಗೆ ಯಜಮಾನ ಹೋಗಿ ಬಂದ ಅಥವಾ ಮನೆಯ ಹೆಣ್ಮಕ್ಕಳು ಹೋಗಿ ಬಂದರು ಅಂದರೆ ಕಾಲಿಗೆ ಅಲ್ಲೆಲ್ಲಲ್ಲಿ ಓಡಿದಾಗ ಕ್ರಿಮಿಗಳು ಅಂಟಿಕೊಂಡಿರ್ತವೆ. ಆ ಕ್ರಿಮಿಗಳೆಲ್ಲ ಕೂಡ ಈ ಗೋಮಯದಿಂದ ಸಾರಿಸಲ್ಪಟ್ಟ ಅಂಗಳದಲ್ಲಿ ನಡ್ಕೊಂಡು ಬಂದ ಕೂಡಲೇ ಆ ಕ್ರಿಮಿಗಳನ್ನೆಲ್ಲ ಅದು ಎಳೆದು ಬಿಡ್ತದಂತೆ. ಎಳೆದು ಬಿಟ್ಟು ಅದಕ್ಕೆ ನಿಶ್ಶಕ್ತವಾಗಿಬಿಡ್ತದೆ. ಆಗ ನಮ್ಮ ಮನೆಯಲ್ಲಿ ಕ್ರಿಮಿಗಳು ಪ್ರವೇಶ ಆಗದಂತೆ ಆಗ್ತದೆ. ಇಂಥ ಪವರ್ಫುಲ್ ಆಗಿರ್ತಕ್ಕಂಥದ್ದು, ಇಂಥ ಸಕಲ ದೇವತಾವಯವಾಗಿರ್ತಕ್ಕಂಥ ಗೋವಿಗೆ ನಮಸ್ಕಾರ ಮಾಡುವಾಗ ಯಾರನ್ನು ಸ್ಮರಣೆ ಮಾಡು ಅಂತ ಹೇಳ್ತಾರೆ ಅಂದರೆ, ಗೋವು ಅಂದರೆ ಒಂದೇ, ಕೃಷ್ಣ ಅಂದರೆ ಒಂದೇ.
ಕೃಷ್ಣ ಗೋವು, ಗೋವು ಕೃಷ್ಣ ಇವರಿಬ್ಬರಿಗೆ ಅವಿನಾಭಾವ ಸಂಬಂಧ. ಕೇವಲ ಒಬ್ಬ ರುದ್ರದೇವರಲ್ಲಿ ಮಾತ್ರ ಆತಗ ವಾಹನವಾಗಿ ಎತ್ತನ್ನು ಹೇಳ್ತಾರೆ ಹೊರತಾಗಿ ಮತ್ಯಾವ ದೇವತೆಗಾಗಲಿ ಯಾವ ದೇವರಿಗಾಗಲಿ ಬೇರೆಯವರು ಯಾವ ದೇವತೆ ಆಕಳನ್ನು ವಾಹನವಾಗಿ ಹೇಳಿಲ್ಲ. ಆಕಳು ಅಂತಂದರೆ ಕೃಷ್ಣ, ಕೃಷ್ಣ ಅಂದರೆ ಆಕಳು. ಆಕಳಿನೊಟ್ಟಿಗೆ ವಿಪರೀತವಾದ ಸಂಬಂಧವನ್ನು ಹೊಂದಿ ಆಕಳಿಗೆ ಗೋಪಾಲಕನಾಗಿ ಆಕಳನ್ನು ರಕ್ಷಣೆ ಮಾಡಿದವನು ಯಾರಂದರೆ ಕೃಷ್ಣ. ಅವನ ಕಥೆಯೆಲ್ಲ ಜ್ಞಾಪಕ ಬರ್ತದೆ. ಆಕಳನ್ನು ನೋಡಿದ ಕೂಡಲೇ, ಆಕಳಿಗೆ ನಮಸ್ಕಾರ ಮಾಡಿದ ಕೂಡಲೇ ಕೃಷ್ಣನ ಕಥೆ ಜ್ಞಾಪಕ ಬರಬೇಕು. ಆದ ಕಾರಣ ಆಕಳಿಗೆ ನಮಸ್ಕಾರ ಮಾಡಿದಾಗ ಯಾರನ್ನು ಸ್ಮರಣೆ ಮಾಡಬೇಕು? ಗೋಪಾಲಕೃಷ್ಣ ಅಂತ ಸ್ಮರಣೆ ಮಾಡಬೇಕು. ಗೋಪಾಲಕೃಷ್ಣ ಅಂತ ಸ್ಮರಣೆ ಮಾಡಿದರೆ ಅವನು ಗೋವುಗಳೊಟ್ಟಿಗೆ ಆಟ ಆಡಿದ್ದು, ಅವನು ಆಕಳಗಳ ಹಾಲನ್ನು ಕುಡಿದಿದ್ದು, ಆಕಳ ಮೊಸರನ್ನು ತಿಂದಿದ್ದು, ಇವೆಲ್ಲವೂ ನಮಗೆ ಸ್ಪಷ್ಟವಾಗ್ತದೆ. ಸೊ ಗೋವಿಗೆ ನಮಸ್ಕಾರ ಮಾಡುವಾಗ ಕೃಷ್ಣನನ್ನು ಕೃಷ್ಣ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಗೋಪಾಲಕೃಷ್ಣ ಅಂತ ಸ್ಮರಣೆ ಮಾಡಿದರೆ ನಮ್ಮ ಜೀವನ ಧನ್ಯ ಆಗ್ತದೆ ಅಂತ ಹೇಳ್ತಾರೆ ಅಂತ ಹೇಳಕ್ಕೆ ಮತ್ತೆ ಮುಂದೆ ನಾಳೆ ಏನು ನೋಡಬೇಕು ಎಂಬುದನ್ನು ಚಿಂತನೆ ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.